ಮಳೆ ಸುರಿಯುತ್ತಿದ್ದ ಆ ರಾತ್ರಿ ಊರಿನ ಅಂಚಿನಲ್ಲಿರುವ ಹಳೆಯ ಮನೆಯಲ್ಲಿ ದೀಪವೊಂದೇ ಹೊತ್ತಿಕೊಂಡಿತ್ತು. ಆ ಮನೆಯ ಸುತ್ತ ಮೌನ ಅಷ್ಟೊಂದು ದಟ್ಟವಾಗಿತ್ತು ಎಂದರೆ ಗಾಳಿಯ ಚಲನೆಯೂ ಕೇಳಿಸದಂತಿತ್ತು. ಜನರು ಆ ಮನೆಗೆ ಹತ್ತಿರ ಹೋಗುವುದೇ ಅಪರೂಪ. ಕಾರಣ ಅಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುವ ಕಪ್ಪು ಬೆಕ್ಕು. ಆ ಬೆಕ್ಕಿನ ಕಣ್ಣುಗಳು ಅಸಾಮಾನ್ಯವಾಗಿದ್ದವು. ರಾತ್ರಿ ಹೊತ್ತಿನಲ್ಲಿ ಅವು ಹೊಳೆಯುತ್ತಿದ್ದವು, ಯಾರನ್ನಾದರೂ ನೋಟದಿಂದಲೇ ತೂಗಿ ಅಳೆಯುವಂತೆ. ಊರಿನವರು ಹೇಳುತ್ತಿದ್ದರು, ಆ ಬೆಕ್ಕು ಸಾಮಾನ್ಯವಲ್ಲ, ಅದು ಏನನ್ನೋ ಕಾಪಾಡುತ್ತಿದೆ. ಅನಿರುದ್ಧ್ ಎಂಬ ಯುವ ಪತ್ರಕರ್ತ ಆ ಊರಿಗೆ ಬಂದಿದ್ದ. ಕಳೆದ 6 ತಿಂಗಳಲ್ಲಿ ಅಲ್ಲಿ 5 ಜನರು ಕಾಣೆಯಾಗಿದ್ದರು. ಯಾವುದೇ ಶಬ್ದವಿಲ್ಲ, ಯಾವುದೇ ಸುಳಿವಿಲ್ಲ. ಆದರೆ ಪ್ರತಿ ಬಾರಿ ಆ ವ್ಯಕ್ತಿ ಕಾಣೆಯಾದ ಮನೆಯ ಬಳಿ ಅದೇ ಕಪ್ಪು ಬೆಕ್ಕು ಕಾಣಿಸಿಕೊಂಡಿತ್ತು. ಅನಿರುದ್ಧ್ಗೆ ಇದು ಯಾದೃಚ್ಛಿಕವೆನಿಸಲಿಲ್ಲ. ಒಂದು ಸಂಜೆ ಅವನು ಕ್ಯಾಮೆರಾ ಹಿಡಿದು ಆ ಹಳೆಯ ಮನೆಯ ಬಳಿ ಹೋದ. ಮಳೆ ನಿಂತಿತ್ತು, ಆದರೆ ಮಣ್ಣಿನಲ್ಲಿ ಬೆಕ್ಕಿನ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿದ್ದವು. ನೀನು ಏನು ಮರೆಮಾಚುತ್ತಿದ್ದೀಯಾ ಎಂದು ಅವನು ನಿಧಾನವಾಗಿ ಗುನುಗಿದ. ಅಷ್ಟರಲ್ಲಿ ಮಿಯಾವ್ ಹಿಂಭಾಗದಿಂದ ಶಬ್ದ. ಅವನು ತಿರುಗಿ ನೋಡುತ್ತಿದ್ದಂತೆ ಆ ಬೆಕ್ಕು ಗೋಡೆಯ ಮೇಲಿಂದ ಅವನತ್ತ ನೋಡುತ್ತಿತ್ತು. ಕಣ್ಣುಗಳಲ್ಲಿ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ ನೀಡುವ ಭಾವ. ಹಿಂಬಾಲನೆ. ಆ ರಾತ್ರಿ ಅನಿರುದ್ಧ್ ಬೆಕ್ಕನ್ನು ಹಿಂಬಾಲಿಸಲು ನಿರ್ಧರಿಸಿದ. ಅದು ಮೌನವಾಗಿ ಕಿರಿದಾದ ಬೀದಿಗಳಲ್ಲಿ ಸಾಗುತ್ತಿತ್ತು. ಒಂದು ಕ್ಷಣ ನಿಂತು ಅವನತ್ತ ತಿರುಗಿ ನೋಡುತ್ತಿತ್ತು, ನನ್ನ ಹಿಂದೆ ಬಾ ಎನ್ನುವಂತೆ. ಅಂತಿಮವಾಗಿ ಅದು ಊರಿನ ಹೊರವಲಯದ ಹಳೆಯ ಕಾರ್ಖಾನೆಯೊಳಗೆ ಹೋಯಿತು. ಅನಿರುದ್ಧ್ ಹೃದಯ ಬಡಿತ ಜೋರಾಗಿತ್ತು. ಒಳಗೆ ಹೋಗುತ್ತಿದ್ದಂತೆ ತೀವ್ರವಾದ ವಾಸನೆ, ಕತ್ತಲಲ್ಲಿ ಏನೋ ಚರಿಸಿದ ಶಬ್ದ. ಅಕಸ್ಮಾತ್ತಾಗಿ ಧಾಡ್, ಬಾಗಿಲು ಮುಚ್ಚಿಕೊಂಟು. ಸತ್ಯದ ನೆರಳು. ಯಾರು ಅಲ್ಲಿ ಎಂದು ಅವನು ಕೂಗಿದ. ಮೌನ. ಆದರೆ ಆ ಮೌನದಲ್ಲೇ ಗೋಡೆಯ ಮೇಲೆ ಪ್ರೊಜೆಕ್ಟರ್ ಬೆಳಕು ಹತ್ತಿತು. ವಿಡಿಯೋವೊಂದರಲ್ಲಿ ಕಾಣಿಸಿಕೊಂಟು. ಊರಿನ ಕಾಣೆಯಾದ ಜನರು. ಅವರು ಬಂಧಿತರಾಗಿದ್ದರು. ಅನಿರುದ್ಧ್ ಬೆಚ್ಚಿಬಿದ್ದ. ಅಷ್ಟರಲ್ಲಿ ಕತ್ತಲಿನಿಂದ ಒಬ್ಬ ವ್ಯಕ್ತಿ ಹೊರಬಂದ. ಮುಖ ಮುಚ್ಚಿಕೊಂಡಿದ್ದ. ನೀನು ಇಲ್ಲಿಗೆ ಬರಬಾರದಿತ್ತು ಎಂದು ಗಂಭೀರ ಧ್ವನಿ. ಆ ಕ್ಷಣದಲ್ಲೇ ಆ ಬೆಕ್ಕು ವ್ಯಕ್ತಿಯ ಮೇಲೆ ಹಾರಿತು. ಅವನ ಮುಖ ಮುಚ್ಚಿದ್ದ ಮಾಸ್ಕ್ ಕೆಳಗೆ ಬಿತ್ತು. ಅನಿರುದ್ಧ್ ಬೆಚ್ಚಿಬಿದ್ದ. ಅದು ಊರಿನ ಗೌರವಾನ್ವಿತ ವೈದ್ಯ ಡಾಕ್ಟರ್ ರಘು. ಬೆಕ್ಕಿನ ಪಾತ್ರ. ಡಾಕ್ಟರ್ ರಘು ಗುಪ್ತವಾಗಿ ಮಾನವ ಪ್ರಯೋಗಗಳನ್ನು ಮಾಡುತ್ತಿದ್ದ. ಕಾಣೆಯಾದವರು ಅವನ ಬಲಿಗಳು. ಆದರೆ ಒಂದು ತಪ್ಪು ಅವನಿಂದ ಆಗಿತ್ತು. ಆ ಪ್ರಯೋಗಗಳಲ್ಲಿ ಒಂದು ವೇಳೆ ಅವನು ಒಂದು ಬೆಕ್ಕಿನ ಮೇಲೆ ಔಷಧ ಪರೀಕ್ಷೆ ನಡೆಸಿದ್ದ. ಆದರೆ ಆ ಬೆಕ್ಕು ಸಾಯಲಿಲ್ಲ. ಅದರ ಬುದ್ಧಿ ಹೆಚ್ಚಾಯಿತು. ಅದರ ನೆನಪು ತೀಕ್ಷ್ಣವಾಯಿತು. ಅದೇ ಬೆಕ್ಕು ಈಗ ನ್ಯಾಯಾಧೀಶವಾಗಿತ್ತು. ಅದು ಡಾಕ್ಟರ್ ರಘು ಮಾಡಿದ ಪ್ರತಿಯೊಂದು ತಪ್ಪನ್ನು ಗಮನಿಸುತ್ತಿತ್ತು. ಪ್ರತಿ ಬಲಿಯ ಮನೆಯ ಬಳಿ ಹೋಗಿ ಗುರುತು ಬಿಡುತ್ತಿತ್ತು, ಇಲ್ಲಿ ಅಪರಾಧವಾಗಿದೆ ಎಂದು. ಅಂತಿಮ ತಿರುವು. ಆ ಕ್ಷಣದಲ್ಲೇ ಪೊಲೀಸರ ಸೈರನ್ ಕೇಳಿಸಿತು. ಅನಿರುದ್ಧ್ ಗುಪ್ತವಾಗಿ ಲೈವ್ ಲೊಕೇಶನ್ ಕಳುಹಿಸಿದ್ದ. ಡಾಕ್ಟರ್ ರಘು ಬಂಧಿತನಾದ. ಆ ಬೆಕ್ಕು ಮೌನವಾಗಿ ಕಾರ್ಖಾನೆಯಿಂದ ಹೊರಗೆ ನಡೆಯಿತು. ಅನಿರುದ್ಧ್ ಹೊರಗೆ ಬಂದಾಗ ಬೆಕ್ಕು ಅವನ ಕಾಲಿನ ಬಳಿ ನಿಂತಿತ್ತು. ಕಣ್ಣುಗಳಲ್ಲಿ ಈಗ ಭಯವಿಲ್ಲ, ಶಾಂತಿ. ನೀನು ರಾಕ್ಷಸ ಅಲ್ಲ ಎಂದು ಅನಿರುದ್ಧ್ ನಿಧಾನವಾಗಿ ಹೇಳಿದ. ನೀನು ಕಾವಲುಗಾರ. ಬೆಕ್ಕು ಒಂದು ಬಾರಿ ಮಿಯಾವ್ ಮಾಡಿ ಕತ್ತಲಲ್ಲಿ ಕರಗಿತು. ಆ ಊರಲ್ಲಿ ಮತ್ತೆ ಯಾರೂ ಕಾಣೆಯಾಗಲಿಲ್ಲ. ಆ ಹಳೆಯ ಮನೆ ಖಾಲಿಯಾಗಿಯೇ ಉಳಿತು. ಆದರೆ ಕೆಲವೊಮ್ಮೆ ಮಳೆ ಬಿದ್ದ ರಾತ್ರಿ ಯಾರಾದರೂ ತಪ್ಪು ಮಾಡುವ ಮುನ್ನ ಅವರಿಗೆ ಕತ್ತಲಲ್ಲಿ 2 ಹೊಳೆಯುವ ಕಣ್ಣುಗಳು ಕಾಣಿಸುತ್ತವೆ. ನ್ಯಾಯ ಇನ್ನೂ ಜಾಗೃತವಿದೆ ಎಂದು ನೆನಪು ಮಾಡಿಸಲು.